ಹಾಸ್ಟೆಲ್ ಮೇಲೆ ವಿಮಾನ ಪತನ ಆದಂತಹ ಕಾರಣಕ್ಕಾಗಿ ದುರಂತ ಸಂಭವಿಸಿದಂತಹ ಕಾರಣಕ್ಕಾಗಿ ಜೊತೆಗೆ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಪ್ರಾಣವನ್ನ ಕಳ್ಕೊಂಡಂತಹ ಕಾರಣಕ್ಕಾಗಿ ಪರೀಕ್ಷೆಯನ್ನ ಮುಂದೂಡಿಕೆ ಮಾಡಿದೆ ಬಿಜೆ ಮೆಡಿಕಲ್ ಕಾಲೇಜು. MBBS ಪರೀಕ್ಷೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಜೊತೆಗೆ ವಿದ್ಯಾರ್ಥಿಗಳ ಬೇಸಿಗೆ ರಜೆಯನ್ನ ಕೂಡ ಮುಂದೂಡಿಕೆ ಮಾಡಲಾಗಿದೆ. ಮೊದಲ ಹಾಗೆ ಎರಡನೇ ವರ್ಷದ ಇಂಟರ್ನಲ್ ಪರೀಕ್ಷೆಯನ್ನ ಕೂಡ ಮುಂದೂಡಿಕೆ ಮಾಡಲಾಗಿದೆ. ಈಗಾಗಲೇ ಸುಮಾರು 200 ವಿದ್ಯಾರ್ಥಿಗಳು ಹಾಸ್ಟೆಲ್ನ ಖಾಲಿ ಮಾಡಿದ್ದಾರೆ. ಮೆಂಟಲ್ ಶಾಕ್ನಲ್ಲಿದ್ದಾರೆ. MBBS ಓದ್ತಾ ಇರುವಂತಹ ಸುಮಾರು 400 ವಿದ್ಯಾರ್ಥಿಗಳು ಅವರಿದ್ದಂತಹ ಹಾಸ್ಟೆಲ್, ಆ ಕಾಲೇಜು ಕ್ಯಾಂಪಸ್ನಲ್ಲಿದ್ದಂತಹ ಹಾಸ್ಟೆಲ್ನ ಸ್ಥಿತಿ ಏನಾಗಿದೆ ಎನ್ನುವುದನ್ನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿದೆ. ಸುಮಾರು 33 ವಿದ್ಯಾರ್ಥಿಗಳು ಇದೇ ಹಾಸ್ಟೆಲ್ನಲ್ಲಿ ಊಟದ ತಟ್ಟೆಯ ಮುಂದೆ ಕೂತಿದ್ದಂತಹ ವಿದ್ಯಾರ್ಥಿಗಳು ಜೀವ ಬಿಟ್ಟಿದ್ದಾರೆ. ಇಲ್ಲಿರೋದಕ್ಕಂತೂ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳನ್ನ ಹಾಸ್ಟೆಲ್ನಿಂದ ತೆರವು ಮಾಡಲಾಗಿದೆ. ಜೊತೆಗೆ MBBS ಪರೀಕ್ಷೆ ಏನು ನಡಿಬೇಕಾಗಿತ್ತು, ಇಂಟರ್ನಲ್ ಎಕ್ಸಾಮ್ಸ್ ಏನು ನಡಿಬೇಕಾಗಿತ್ತು, ಎಲ್ಲವನ್ನ ಕೂಡ ಬಿಜೆ ಮೆಡಿಕಲ್ ಕಾಲೇಜು ಪೋಸ್ಟ್ ಪೋನ್ ಮಾಡಿದೆ. ಎರಡನೇ ಹಂತದ ಬೇಸಿಗೆ ರಜೆ ಜೂನ್ 13ರಿಂದ ಆರಂಭ ಆಗಬೇಕಾಗಿತ್ತು. ಕೆಲ ವಿದ್ಯಾರ್ಥಿಗಳಿಗೆ ರಜೆಯ ಬದಲು ಡ್ಯೂಟಿಗೆ ಬರುವಂತೆ ಸೂಚನೆಯನ್ನ ಕೊಡಲಾಗಿದೆ. ಅಂದ್ರೆ ಎಮರ್ಜೆನ್ಸಿ ಸಿಚುವೇಶನ್, ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕಾರ ಬೇಕಾಗುತ್ತೆ, ಟ್ರೀಟ್ಮೆಂಟ್ಗೆ ಅವಶ್ಯಕತೆ ಇರುತ್ತೆ. ದೊಡ್ಡ ಮಟ್ಟದಲ್ಲಿ ಗಾಯಾಳುಗಳು ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಅದರಲ್ಲೂ ವಿದ್ಯಾರ್ಥಿಗಳೇ, ಈ ಕಾಲೇಜಿನ ವಿದ್ಯಾರ್ಥಿಗಳನ್ನೇ ಬಿಜೆ ಮೆಡಿಕಲ್ ಕಾಲೇಜಿಗೆ ದಾಖಲು ಮಾಡಲಾಗಿದೆ, ಹಾಸ್ಪಿಟಲ್ಗೆ ದಾಖಲು ಮಾಡಲಾಗಿದೆ. 60ಕ್ಕೂ ಹೆಚ್ಚು ಮಂದಿ ಈ ಮೆಡಿಕಲ್ ಹಾಸ್ಟೆಲ್ನಲ್ಲಿದ್ದಂತಹ ವಿದ್ಯಾರ್ಥಿಗಳು ಗಾಯಗೊಂಡಿದ್ರು. 33 ಜನರ ಪ್ರಾಣ ಹೋಗಿರೋದು. ಹಾಗಾಗಿ ಟ್ರೀಟ್ಮೆಂಟ್ನ ಅವಶ್ಯಕತೆ ಇದೆ ಅನ್ನುವಂತಹ ಕಾರಣಕ್ಕಾಗಿ, ಸಹಕಾರದ ಅವಶ್ಯಕತೆ ಇದೆ ಅನ್ನುವಂತಹ ಕಾರಣಕ್ಕಾಗಿ ಬೇಸಿಗೆ ರಜೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.